2024ರ T20 ವಿಶ್ವಕಪ್ನಿಂದ ಹಿಡಿದು ಅಟ್ ಪ್ರೆಸೆಂಟ್ ವಿಶ್ವಕಪ್ನಲ್ಲೂ ಕೂಡ ಟೀಮ್ ಇಂಡಿಯಾ ಅಂದ್ರೆ ಅದು ಮೋಸ್ಟ್ ಡೇಂಜರಸ್ ಟೀಮ್. ಭಾರತ ಈ ಅಜೇಯ ವಿಜಯ ಯಾತ್ರೆ ಹಿಂದಿರೋದು ಆಬ್ವಿಯಸ್ಲಿ ಆಟಗಾರರೇ. ಬ್ಯಾಟಿಂಗ್, ಬೌಲಿಂಗ್ ಎಲ್ಲದರಲ್ಲೂ ಕೂಡ ದಿ ಬೆಸ್ಟ್ ಪ್ಲೇಯರ್ಗಳಿದ್ದಾರೆ. ಅಂಡ್ ನಾವಿಲ್ಲಿ ಪ್ರತಿ ಸಲ ಪಂದ್ಯ ಗೆದ್ದಾಗ ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡ್ತೀವಿ, ಇಶಾನ್ ಕಿಶನ್ ಬಗ್ಗೆ ಹೇಳ್ತೀವಿ, ಬುಮ್ರಾರನ್ನ ಕೊಂಡಾಡ್ತೀವಿ. ಆದ್ರೆ ಪ್ರತಿ ಮ್ಯಾಚ್ ಅಲ್ಲೂ ಸುದ್ದಿ ಇಲ್ಲದೆ ಸದ್ದು ಮಾಡ್ತಾ ಇರುವಂತ ರಿಯಲ್ ಹೀರೋ ಅಂದ್ರೆ ಅದು ವರುಣ್ ಚಕ್ರವರ್ತಿ. ಎದುರಾಳಿ ಬ್ಯಾಟರ್ಗಳನ್ನ ತಮ್ಮ ಸ್ಪಿನ್ ಬಲೆಯಲ್ಲಿ ಬೀಳಿಸಿ ಭಾರತಕ್ಕೆ ಗೆಲುವಿನ ಗಿಫ್ಟ್ ಕೊಡ್ತಿದ್ದಾರೆ. ವರುಣ್ ಚಕ್ರವರ್ತಿ ಅಖಾಡಕ್ಕಿಳಿದ್ರೆ ವಿಕೆಟ್ ಫಿಕ್ಸ್ ಎನ್ನುವಂತಾಗಿದೆ. ಭಾರತದ ಮ್ಯಾಚ್ ವಿನ್ನಿಂಗ್ ಜರ್ನಿಯಲ್ಲಿ ವರುಣ್ ಚಕ್ರವರ್ತಿ ಪಾತ್ರ ಅದೆಷ್ಟು ಮುಖ್ಯವಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ತಂಡ ಬ್ಯಾಟಿಂಗ್ ನಲ್ಲಿ ಎಡವಿದಾಗ ಅಥವಾ ಲೋ ಸ್ಕೋರ್ ಇದ್ದಾಗ ಅದನ್ನ ಡಿಫೆನ್ಸ್ ಮಾಡಿಕೊಳ್ತಾ ಇರೋದು ಕ್ವಾಲಿಟಿ ಬೌಲರ್ಗಳು. ಬುಮ್ರಾರ್ ಅಂತ ವರ್ಲ್ಡ್ ಕ್ಲಾಸ್ ಬೌಲರ್, ಹಾರ್ದಿಕ್ ಪಾಂಡ್ಯನ್ ಅಂತ ಸ್ಟಾರ್ ಆಲ್ರೌಂಡರ್, ಹರ್ಷದೀಪ್ ಅಂತ ಗೇಮ್ ಚೇಂಜರ್ ಜೊತೆಗೆ ವರುಣ್ ಚಕ್ರವರ್ತಿ ಅಂತ ಮ್ಯಾಚ್ ವಿನ್ನರ್ ತಂಡದಲ್ಲಿದ್ದಾರೆ. ಅದರಲ್ಲೂ ಬುಮ್ರಾ, ಪಾಂಡ್ಯ, ಹರ್ಷದೀಪ್ ವಿಕೆಟ್ ತೆಗೆದಾಗ ಸದ್ದು ಮಾಡ್ತಾರೆ. ಆದ್ರೆ ಸೈಲೆಂಟ್ ಕಿಲ್ಲರ್ನಂತೆ ಎದುರಾಳಿ ಬ್ಯಾಟರ್ಗಳಿಗೆ ಮಾರಕ ಆಗ್ತಾ ಇರೋದು ವರುಣ್ ಚಕ್ರವರ್ತಿ ಅವರ ಸ್ಪಿನ್ ಬಲೆ. ಸತತ 17 ಪಂದ್ಯಗಳಲ್ಲಿ ವಿಕೆಟ್ ತೆಗೆದು ವರುಣ್ ದಾಖಲೆ. ವರುಣ್ ಚಕ್ರವರ್ತಿ ಅವರ ಕನ್ಸಿಸ್ಟೆನ್ಸಿ ಬೌಲಿಂಗ್ಗೆ ಇದೇ ಸಾಕ್ಷಿ ನೋಡಿ. ಭಾರತದ ಪರ ಸತತ 17 ಪಂದ್ಯಗಳಿಂದ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಮಿನಿಮಮ್ ಒಂದಾದ್ರೂ ವಿಕೆಟ್ ತೆಗೆದಿದ್ದಾರೆ. ಅಂದ್ರೆ ವಿಕೆಟ್ ಲೆಸ್ ಆಗಿ ಅವರು ಹೋಗೇ ಇಲ್ಲ. ಇದು ಭಾರತ ಪರ T20 ನಲ್ಲಿ ಸತತವಾಗಿ 17 ಪಂದ್ಯಗಳಲ್ಲಿ ವಿಕೆಟ್ ತೆಗೆದ ಬೌಲರ್ ಎನಿಸಿಕೊಂಡಿದ್ದಾರೆ. ಹರ್ಷದೀಪ್ ಸಿಂಗ್ ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಈ ಮೂಲಕ T20 ನಲ್ಲಿ ಸತತವಾಗಿ ಅತಿ ಹೆಚ್ಚು ಪಂದ್ಯಗಳಲ್ಲಿ ವಿಕೆಟ್ ಪಡೆದವರ ಪಟ್ಟಿಯಲ್ಲಿ ಜಗತ್ತಿನಲ್ಲೇ ಈಗ ನಂಬರ್ 4 ಸ್ಥಾನದಲ್ಲಿದ್ದಾರೆ. ನೇಪಾಳದ ಸಂದೀಪ್ ಲಾಮಿಚಾನೆ 2022ರಲ್ಲಿ ಸತತವಾಗಿ 26 ಪಂದ್ಯಗಳಲ್ಲಿ ವಿಕೆಟ್ ಅನ್ನ ಪಡೆದು ಈ ಲಿಸ್ಟ್ ನಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ವರುಣ್ ಚಕ್ರವರ್ತಿ 10 ಪಂದ್ಯಗಳ T20 ಬ್ಲಾಕ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಗಳಿಸಿದ ವಿಶ್ವ ದಾಖಲೆ ಪಡೆದಿದ್ದಾರೆ. ಅಂದ್ರೆ 27 ವಿಕೆಟ್ ಗಳನ್ನ ಪಡೆದು ಅಜಂತಾ ಮೆಂಡಿಸ್ ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ವರುಣ್ ಬೌಲಿಂಗ್ ಜಡ್ಜ್ ಮಾಡೋದೇ ಬ್ಯಾಟರ್ಗಳಿಗೆ ಕಷ್ಟ. ಆಕ್ಚುಲಿ ಇಲ್ಲಿ ವರುಣ್ ಚಕ್ರವರ್ತಿ ಕ್ಲಿಕ್ ಆಗ್ತಾ ಇರೋದಕ್ಕೆ ಹಾಗೆ ಅವರ ಸಾಮರ್ಥ್ಯವೇ ಅಂತದ್ದು. ಯಾಕಂದ್ರೆ ವರುಣ್ ಯಾವ ತರ ಬೌಲ್ ಮಾಡ್ತಾರೆ ಅನ್ನೋದನ್ನ ಬ್ಯಾಟರ್ಗಳಿಗೆ ಜಡ್ಜ್ ಮಾಡೋಕೆ ಸಾಧ್ಯನೇ ಇಲ್ಲ. ಅದು ಗೂಗ್ಲಿನಾ ಅಥವಾ ಡೈರೆಕ್ಟಾ ಅಥವಾ ಸ್ಲೋ ಬಾಲ್, ಸ್ಪೀಡ್ ಇದೆಯಾ ಗೊತ್ತಾಗಲ್ಲ. ಬಾಲ್ ಟು ಬಾಲ್ ವೇರಿಯೇಷನ್ಸ್ ಇರುತ್ತೆ. ಆದ್ರೆ ಅವರು ಆಲ್ಮೋಸ್ಟ್ ಸ್ಟಂಪ್ಸ್ನೇ ಟಾರ್ಗೆಟ್ ಮಾಡಿ ಬಾಲ್ ಹಾಕ್ತಾರೆ. ಬ್ಯಾಟರ್ ಚೂರು ಯಾಮಾರಿದ್ರು ಕೂಡ ಅದು ಬೇಲ್ಸನ್ನ ಎಗರಿಸುತ್ತೆ. ಆಕ್ಚುಲಿ ವರುಣ್ ಚಕ್ರವರ್ತಿ ಈ ಹಿಂದೆ 3 ವರ್ಷಗಳ ಕಾಲ ಭಾರತ ಪರ ಆಡಿರ್ಲಿಲ್ಲ, ಅಂದ್ರೆ ತಂಡದಿಂದ ಹೊರಗುಳಿದ್ರು. ಆದ್ರೆ 2024ರಲ್ಲಿ ಮತ್ತೆ ಮೆನ್ ಇನ್ ಬ್ಲೂ ಜರ್ಸಿಗೆ ಕಮ್ ಬ್ಯಾಕ್ ಮಾಡ್ತಾರೆ. 2024 ಮತ್ತು 25ರ ಟೈಮಲ್ಲಿ 27 ಪಂದ್ಯಗಳಲ್ಲಿ ಒಟ್ಟು 47 ವಿಕೆಟ್ಗಳನ್ನ ಭೇಟಿಯಾಡಿದ್ದಾರೆ. ಈ ವರ್ಷ 7 ಪಂದ್ಯಗಳನ್ನ ಆಡಿದ್ದು 13 ವಿಕೆಟ್ಗಳನ್ನ ತೆಗೆದಿದ್ದಾರೆ. ಭಾರತದ T20 ವಿಶ್ವಕಪ್ ಅನ್ನ ಗೆದ್ರೆ ಈ ಸಲ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ರೇಸ್ ನಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ಇರ್ತಾರೆ. ಅಷ್ಟಕ್ಕೂ ವರುಣ್ ಚಕ್ರವರ್ತಿ ಒಬ್ಬ ಸಕ್ಸಸ್ಫುಲ್ ಬೌಲರ್ ಆಗೋಕೆ ಕಾರಣ ಕೂಡ ಇದೆ. ಅದೇನಂದ್ರೆ ಅವರು ರನ್ಸ್ ಅನ್ನ ಕೊಡೋದಿಲ್ಲ. ಕೊಟ್ರು ಅಂದ್ರೆ ದುಬಾರಿ ಅನ್ಸಿದ್ರು ಕೂಡ ಅವತ್ತು 34 ಅಥವಾ 35 ರನ್ಸ್ ಅಷ್ಟೇ ಕೊಟ್ಟಿರ್ತಾರೆ. ಇದರಲ್ಲೂ 1 ಅಥವಾ 2 ವಿಕೆಟ್ ಗಳನ್ನ ತೆಗೆದೇ ಇರ್ತಾರೆ. ಕೆಲ ವರ್ಷಗಳ ಹಿಂದೆ ಬುಮ್ರಾ T20ಯಲ್ಲಿ ಏನ್ ಮ್ಯಾಜಿಕ್ ಮಾಡ್ತಾ ಇದ್ರು, ಈಗ ವರುಣ್ ಚಕ್ರವರ್ತಿ ಅದನ್ನೇ ಮಾಡ್ತಿದ್ದಾರೆ. ಬುಮ್ರಾಗಿಂತ ವರುಣ್ ಮಾರಕ ಬೌಲರ್ ಎಂದ ಶ್ರೀಕಾಂತ್. ಜಸ್ಪ್ರೀತ್ ಬುಮ್ರಾರನ್ನ ಜಗತ್ತಿನಲ್ಲೇ ದಿ ಬೆಸ್ಟ್ ಫಾಸ್ಟ್ ಬೌಲರ್ ಎನ್ನಲಾಗುತ್ತೆ. ಆದ್ರೆ ಬುಮ್ರಾಗಿಂತ ವರುಣ್ ಚಕ್ರವರ್ತಿ ಮಾರಕ ಬೌಲರ್ ಅಂತ ಭಾರತದ ಮಾಜಿ ಕ್ರಿಕೆಟಿಗ ಕೆ ಶ್ರೀಕಾಂತ್ ಹೇಳಿದ್ದಾರೆ. ಈಗಾಗಲೇ 2026ರ T20 ವಿಶ್ವಕಪ್ ನಲ್ಲಿ 4 ಪಂದ್ಯಗಳಲ್ಲಿ ವರುಣ್ 9 ವಿಕೆಟ್ ಗಳನ್ನ ಕಬಳಿಸಿದ್ದಾರೆ. 6.88ರ ಸರಾಸರಿ ಹಾಗೆ 5.16ರ ಎಕಾನಮಿ ಇದೆ. ಅದರಲ್ಲೂ ನೆದರ್ಲ್ಯಾಂಡ್ ವಿರುದ್ಧ 14 ರನ್ಗಳನ್ನ ನೀಡಿ ಪ್ರಮುಖ 3 ವಿಕೆಟ್ ಗಳನ್ನ ಪಡೆದಿದ್ರು. ಮತ್ತೊಂದು ಕಡೆ ಜಸ್ಪ್ರೀತ್ ಬುಮ್ರಾ ಈ ಸಲ 3 ಪಂದ್ಯಗಳಿಂದ 6ರ ಎಕಾನಮಿಯಲ್ಲಿ 4 ವಿಕೆಟ್ ಗಳನ್ನ ಕಬಳಿಸಿದ್ದಾರೆ. 16 ರನ್ಗಳನ್ನ ನೀಡಿ 2 ವಿಕೆಟ್ ಪಡೆದಿರೋದು ಅವರ ಬೆಸ್ಟ್ ಇನ್ನಿಂಗ್ಸ್ ಆಗಿದೆ. ವರುಣ್ ಚಕ್ರವರ್ತಿ ಮತ್ತು ಬುಮ್ರಾ ಒಟ್ಟಿಗೆ 21 ಪಂದ್ಯಗಳನ್ನ ಆಡಿದ್ದಾರೆ. ಈ ವೇಳೆ ವರುಣ್ ಚಕ್ರವರ್ತಿ 30 ವಿಕೆಟ್ ಗಳನ್ನ ಪಡೆದ್ರೆ ಬುಮ್ರಾ 22 ವಿಕೆಟ್ ಭೇಟಿಯಾಡಿದ್ದಾರೆ. ಹೀಗಾಗಿ ವರುಣ್ ಬೆಸ್ಟ್ ಅಂದಿರೋ ಶ್ರೀಕಾಂತ್ ವರುಣ್ಗೆ ಸಿಗ್ಬೇಕಾದ ಮನ್ನಣೆ ಸಿಗ್ತಾ ಇಲ್ಲ. ಬ್ಯಾಟ್ಸ್ಮನ್ಗಳು ವರುಣ್ ಆಟವನ್ನ ಅರ್ಥ ಮಾಡಿಕೊಳ್ಳೋಕೆ ಹೆಣಗಾಡ್ತಾ ಇದ್ದಾರೆ ಎಂದಿದ್ದಾರೆ. ಒಟ್ನಲ್ಲಿ ವರುಣ್ ಚಕ್ರವರ್ತಿ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಸದ್ದಿಲ್ಲದೆ ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ. ಹಲವು ತಿಂಗಳಿಂದ T20 ನಂಬರ್ 1 ರ್ಯಾಂಕಿಂಗ್ ಬೌಲರ್ ಆಗಿದ್ದಾರೆ.
ಈ ವಿಶ್ವಕಪ್ನಲ್ಲೂ ಕೂಡ ಭಾರತ ಪರ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ. ಆಲ್ರೆಡಿ ಸೂಪರ್ 8 ಪಂದ್ಯಗಳು ಸ್ಟಾರ್ಟ್ ಆಗಿವೆ. ಗ್ರೂಪ್ 1 ನಲ್ಲಿರುವಂತಹ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು ಇವತ್ತು ಮುಖಾಮುಖಿಯಾಗಲಿವೆ. ಈ ಮ್ಯಾಚ್ ಅಂತೂ ಹೈ ವೋಲ್ಟೇಜ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ಈ ಪಂದ್ಯದಲ್ಲೂ ಕೂಡ ವರುಣ್ ಚಕ್ರವರ್ತಿ ಮೇಲೆ ಎಲ್ಲರ ಕಣ್ಣಿದೆ. ಕೂಲ್ ಅಂಡ್ ಕಾಮ್ ಆಗಿಯೇ ಬೌಲ್ ಮಾಡುವಂತ ವರುಣ್ ಚಕ್ರವರ್ತಿ ಸೈಲೆಂಟ್ ಆಗಿ ವಿಕೆಟ್ ಎಗರಿಸ್ತಾರೆ. ಆದ್ರೆ ಎಲ್ಲೂ ಕೂಡ ಅದನ್ನ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡೋದಿಲ್ಲ ಅಥವಾ ತಮ್ಮ ಎಕ್ಸ್ಪ್ರೆಷನ್ ಕೂಡ ಚೇಂಜ್ ಮಾಡೋದಿಲ್ಲ. ಆಸ್ ಯೂಶುವಲ್ ನೆಕ್ಸ್ಟ್ ಬಾಲ್ಗೆ ರೆಡಿ ಆಗ್ತಿರ್ತಾರೆ. ಈಗಾಗಲೇ ಸೌತ್ ಆಫ್ರಿಕಾದ ಆಟಗಾರ ಹಾಗೆ ಜೂನಿಯರ್ ಎಬಿಡಿ ಅಂತ ಕರೆಸ್ಕೊಳ್ತಿರುವಂತ ಡೇವಾಲ್ಡ್ ಬ್ರೇವಿಸ್ ವರುಣ್ ರನ್ನ ಫೇಸ್ ಮಾಡೋಕೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಅನ್ನೋ ಮೂಲಕ ವರುಣ್ ಎಷ್ಟು ಡೇಂಜರಸ್ ಅನ್ನೋದನ್ನ ಹೇಳಿದ್ದಾರೆ. ಹೀಗಾಗಿ ಈ ಪಂದ್ಯದಲ್ಲೂ ಕೂಡ ವರುಣ್ ಚಕ್ರವರ್ತಿ ಭಾರತದ ಪರ ಗೇಮ್ ಚೇಂಜರ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ನಮಸ್ಕಾರ.